ಒಬ್ಬ ಮಹಿಳೆ ತನ್ನ ಹೃದಯವನ್ನು ಯಾವುದೇ ಒಬ್ಬ ವ್ಯಕ್ತಿಗೆ ಒಪ್ಪಿಸಿದಾಗ ಮತ್ತು ಆತನೊಂದಿಗೆ ತನ್ನ ಇಡೀ ಜೀವನ ಕಳೆಯಲು ಉದ್ದೇಶಿಸಿದಾಗ ಆ ಗೆಳತಿಯ ಪ್ರತಿಯೊಂದು ಅಗತ್ಯ ನೋಡಿಕೊಳ್ಳುವುದು ಪುರುಷ ಸಂಗಾತಿಯ ಜವಾಬ್ದಾರಿ. ಹೆಣ್ಣು ಮಕ್ಕಳು ತಮ್ಮ ಪುರುಷ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯವನ್ನು ನಿರೀಕ್ಷಿಸುತ್ತಾರೆ. ಸಂಬಂಧಗಳಲ್ಲಿರುವಾಗ ಪುರುಷರು ಸಾಮಾನ್ಯವಾಗಿ ಅನೇಕ ತಪ್ಪುಗಳನ್ನು ಮಾಡುತ್ತಾರೆ. ಇದು ಮುಂದೆ ಸಂಬಂಧಗಳಲ್ಲಿ ಬಿರುಕುಗಳಿಗೆ ಕಾರಣವಾಗುತ್ತದೆ. ವಾಸ್ತವವಾಗಿ ಪುರುಷ ಸಂಗಾತಿಯೊಂದಿಗೆ ಕೆಲವು ಕ್ರಿಯೆಗಳನ್ನು ಮಹಿಳೆಯರು ಇಷ್ಟಪಡುವುದಿಲ್ಲ. ಪದೇ ಪದೇ ಈ ಬಗ್ಗೆ ಹೇಳಿದ ನಂತರವೂ ಪುರುಷರು ಒಪ್ಪದಿದ್ದರೆ ಮಹಿಳೆಯರು ಸಂಬಂಧ ಕಡಿದುಕೊಳ್ಳುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. 1. ನಿಮ್ಮ ಬಗ್ಗೆ ಮಾತ್ರ ಯೋಚಿಸುವುದು. ನಿಮ್ಮ ಬಗ್ಗೆ ಯೋಚಿಸುವುದು ತಪ್ಪಲ್ಲ, ಆದರೆ ನೀವು ಸಂಬಂಧದಲ್ಲಿರುವಾಗ ಸ್ತ್ರೀ ಸಂಗಾತಿಯ ಅಗತ್ಯತೆಗಳ ಬಗ್ಗೆಯೂ ಯೋಚಿಸಬೇಕು. ನೀವು ಅದರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸುವುದಿಲ್ಲವೆಂದು ಅವರು ಭಾವಿಸುವ ಯಾವುದೇ ಕೆಲಸ ಮಾಡುವುದು ಸರಿಯಲ್ಲ. ಇಲ್ಲದಿದ್ದರೆ ನಿಮ್ಮ ಸಂಬಂಧವು ಹೆಚ್ಚು ಕಾಲ ಉಳಿಯುವುದಿಲ್ಲ. 2. ಸುಳ್ಳು ಹೇಳುವ ಅಭ್ಯಾಸ. ಪ್ರತಿಯೊಂದು ಸಂಬಂಧವು ನಂಬಿಕೆ ಎಂಬ ಸೂಕ್ಷ್ಮ ಹಳಿಯ ಮೇಲೆ ನಿಂತಿರುತ್ತದೆ. ಇದರಲ್ಲಿ ಮೋಸ ಮತ್ತು ವಂಚನೆ ಕಾಣಿಸಿಕೊಳ್ಳಲು ಶುರುವಾದರೆ ನೀವು ನಿಧಾನವಾಗಿ ವಿಘಟನೆಯತ್ತ ಹೆಜ್ಜೆ ಹಾಕುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಸುಳ್ಳು ಹೇಳುವುದು ಅಥವಾ ಸತ್ಯವನ್ನು ಮರೆಮಾಚುವುದನ್ನು ಹುಡುಗಿಯರು ಇಷ್ಟಪಡುವುದಿಲ್ಲ. ಹೀಗಾಗಿ ನೀವು ತಪ್ಪು ಮಾಡಿದರೂ ಕ್ಷಮೆಯಾಚಿಸುವುದು ಉತ್ತಮ. ಇಲ್ಲವಾದಲ್ಲಿ ನಿಮ್ಮ ಬಗ್ಗೆ ಅವರಲ್ಲಿ ಅನಗತ್ಯ ಸಂದೇಹಗಳು ಮೂಡುತ್ತವೆ. 3. ತಪ್ಪು ತಿಳುವಳಿಕೆ ಬರದಂತೆ ನೋಡಿಕೊಳ್ಳಿರಿ. ಪುರುಷರು ಸಂಬಂಧದಲ್ಲಿ ಇದ್ದರೂ ತಮ್ಮ ಸ್ತ್ರೀ ಸಂಗಾತಿಯತ್ತ ಗಮನ ಕೊಡದಿದ್ದರೆ ಅಥವಾ ಅವರಿಗೆ ಸಮಯ ನೀಡದಿದ್ದರೆ ಹುಡುಗಿಯರ ಮನಸ್ಸಿನಲ್ಲಿ ಕೋಪ ಮತ್ತು ತಪ್ಪು ತಿಳುವಳಿಕೆ ಬೆಳೆಯಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಸಮಯ ತೆಗೆದುಕೊಳ್ಳಿ. ಅವರನ್ನು ಸಿನಿಮಾ ನೋಡಲು, ಪ್ರವಾಸಕ್ಕೆ ಅಥವಾ ಲಾಂಗ್ ಡ್ರೈವ್ಗಳಿಗೆ ಕರೆದುಕೊಂಡು ಹೋಗಿ. ಇದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. 4. ಇತರ ಹುಡುಗಿಯರೊಂದಿಗೆ ಫ್ಲರ್ಟಿಂಗ್. ನೀವು ನಿಮ್ಮ ಸಂಗಾತಿಯ ಜೊತೆ ಪ್ರೀತಿಯ ಸಂಬಂಧ ಹೊಂದಿರುವಾಗ ಬೇರೆ ಯಾವುದೇ ಹುಡುಗಿಯರೊಂದಿಗೆ ಫ್ಲರ್ಟ್ ಮಾಡಬಾರದು. ಸಾಮಾನ್ಯವಾಗಿ ಪುರುಷರು ಸಂಬಂಧದಲ್ಲಿ ಇದ್ದರೂ ಮಹಿಳಾ ಸಹೋದ್ಯೋಗಿ, ನೆರೆಹೊರೆಯವರು ಅಥವಾ ತಮ್ಮ ಆಪ್ತ ಸ್ನೇಹಿತರೊಂದಿಗೆ ಸಲುಗೆಯಿಂದ ಇರುತ್ತಾರೆ. ಇದು ನಿಮ್ಮ ಸಂಗಾತಿಗೆ ಇಷ್ಟವಾಗುವುದಿಲ್ಲ. ಮುಂದೆ ಆಕೆ ನಿಮ್ಮ ಜೊತೆಗಿನ ಸಂಬಂಧವನ್ನು ಕಡಿದುಕೊಳ್ಳಬಹುದು. ಹೀಗಾಗಿ ಈ ಬಗ್ಗೆ ಎಚ್ಚರಿಕೆ ವಹಿಸುವುದು ಸೂಕ್ತ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.